ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಸಿಂಪಲ್ ಆಗಿರೋಂತಹ ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ತುಂಬ ಯೂನಿಕ್ ಆದಂತಹ ಡಿಸೈನು, ತುಂಬ ಸಿಂಪಲ್ಲು, ಬೇಗ ಆಗುತ್ತೆ ನೋಡಿ. ಮೊದಲಿಗೆ ಆರಡೆ ದಾರ ತಗೊಂಡು ಆ್ಯಸ್ ಯೂಶ್ವಲ್ ಬಟ್ಟೆ ಒಂದ್ಸಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಆದಮೇಲೆ ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 or 5 ಚೈನ್ ಎಷ್ಟಾದರೂ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ದಾರ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕು, ಬಟ್ಟೆಗೆ ಲಾಕು, ಬೀಡ್ ಲಾಕು, ಬಟ್ಟೆಗೆ ಲಾಕು. ಮತ್ತು ದಾರ ಮೇಲೆ ಮಾಡ್ಕೊಳ್ಳಿ, ಮತ್ತು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್, ಬಟ್ಟೆಗೆ ಲಾಕು. ಮತ್ತು ದಾರ ಮೇಲೆ ಮಾಡ್ಕೊಳ್ಳಿ, ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳಿ. ಹೀಗೆ 4 ಟೈಮ್ಸ್ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್, ಬಟ್ಟೆಗೆ ಲಾಕ್. ನಾನು ಆರ್ಚಿಗೆ ಬೀಡ್ಗೆ ಒಂದೇ ಸಿಂಗಲ್ ಬೀಡ್ ಹಾಕಿದ್ದೀನಿ, ಸೊ ಹಂಗಾಗಿ ಈ ಬೀಡೇ ಹೈಲೈಟ್ ಆಗುತ್ತೆ. 4 ಬೀಡ್ ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಒಟ್ಟು 4 ಬೀಡ್ ಹಾಕ್ಕೊಂಡಿದ್ದೀವಿ. ಬೀಡ್ ಲಾಕು, ಬಟ್ಟೆಗೆ ಲಾಕು 4 ಟೈಮ್ಸ್ ಮಾಡಿಕೊಂಡು ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನ್ ಹಾಕ್ಕೊಂಡು ಒಂದು 4 ಚೈನಷ್ಟು ಆಫ್ ಒಳಗೆ ತೊಗೋಬೇಕು. 8 ಚೈನಿಗೆ ಅರ್ಧ ಒಳಗೆ ತೊಗೊಂಡು ಒಂದು 4 ಚೈನಷ್ಟು ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸ್ವಲ್ಪ ಒಳ ಮಾಡಿದರೂ ನಡೆಯುತ್ತೆ. ಈಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಏನು ನಾವು ಸ್ಟಾರ್ಟಿಂಗ್ 4 ಬೀಡ್ ಹಾಕ್ಕೊಂಡ್ವೋ ಸೇಮ್ ಅದೇ ಮತ್ತೆ ರಿಪೀಟ್ ಆಗಬೇಕು. ಬೀಡ್ ಲಾಕು, ಬಟ್ಟೆಗೆ ಲಾಕು. ಬೇಸ್ ಲೈನು ಈ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ, ನಾನೀಗ ಒಂದೆರಡು ಇಲ್ಲಿ ಹೆಂಗೆ ಹಾಕ್ಕೊಂಡ್ವೋ ಆ ಕಡೆನೂ ಅದೇ ರೀತಿ ಹಾಕ್ಕೋಬೇಕು. ಒಂದೆರಡು ಆರ್ಚಿಗೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ. 2 ಆರ್ಚಿಗೆ 3 ಟೈಮ್ಸ್ ಬೀಡ್ ಹಾಕ್ಕೊಂಡಿದ್ದೀನಿ. ಆರ್ಚ್ನ 2 ಪಕ್ಕ ಬೀಡ್ ಬರುತ್ತೆ, ಸೊ ಹಂಗಾಗಿ ಲಾಸ್ಟಿಗೆ 4 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಬೇಸ್ ಲೈನ್ ಇದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ಲಾಕ್ ಮೇಲೆ ಲಾಕ್ ಮಾಡೋಣ. ವಿಡಿಯೋ ಕಾಣ್ತಾ ಇಲ್ಲ. ಲಾಕ್ ಮೇಲೆ ಲಾಕ್ ಮಾಡಿ 4 ಚೈನ್ ಹಾಕ್ಕೊಳ್ಳಿ. 4 ಚೈನು or 5 ಚೈನ್ ಹಾಕ್ಕೊಂಡು ಎಷ್ಟು ಚೈನ್ ಹಾಕ್ಕೊಂಡಿರ್ತೀರ ಫಸ್ಟು ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೀಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಫಸ್ಟ್ ಬೀಡ್ ಇದೆಯಲ್ಲ, ಫಸ್ಟ್ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಲಾಕ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಬೀಡ್ ಮಾತ್ರ. ಈಗ ನಾವು ಮತ್ತೆ 2 3 4 ಚೈನ್ ಹಾಕ್ಕೊಂಡು ಸೆಕೆಂಡ್ ಆ್ಯಂಡ್ ಥರ್ಡ್ ಬೀಡ್ ಬಿಟ್ಟು, ಸೆಕೆಂಡು ಮತ್ತು ಥರ್ಡ್ ಬೀಡು ಬಿಟ್ಟು, ಫೋರ್ತ್ ಬೀಡು ಮಧ್ಯೆ, ಥರ್ಡು ಮತ್ತು ಫೋರ್ತ್ ಬೀಡ್ ಮಧ್ಯೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತೀಗ ನೇರವಾಗಿ ನಾವು 4th ಬೀಡ್ ಸ್ಕಿಪ್ ಮಾಡಿಕೊಂಡು ನೇರವಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 8 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ 8 ಚೈನ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 3 ಈ ರೀತಿ ಈ ಗ್ಯಾಪ್ ಒಳಗಡೆ ನಾನು 17 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟನ್ನೇ ಮಾಡ್ಕೊಳ್ಳಿ. ಇಲ್ಲ 19 ಆದರೆ 19 ಮಾಡ್ಕೊಳ್ಳಿ, ಇಲ್ಲ 17 ಆದರೆ 17 ಮಾಡ್ಕೊಳ್ಳಿ. 17 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಹಳೆ ಡಿಸೈನ್ ಅಂತ ಅನಿಸಿದ್ರು ಕೂಡ ನಿಮಗೆ
ತುಂಬ ಒಂಥರ ಕ್ಯೂಟ್ ಆದ ಡಿಸೈನು, ಎವರ್ ಟ್ರೆಂಡಿಂಗ್ ಅಂತ ಅನ್ಬೋದು. ಆ ರೀತಿ ಕಾಣುತ್ತೆ. ಹಂಗಾಗಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಬ್ರೈಡಲ್ ಸೀರೆಗೆ ತುಂಬ ಲುಕ್ಕಾಗಿ ಕಾಣುತ್ತೆ ಕಂಪ್ಲೀಟು ಆದಮೇಲೆ ಡಿಸೈನು. ಸೊ ಹಂಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ಚೆನ್ನಾಗಿದೆ. ಮತ್ತು ತುಂಬ ಸಿಂಪಲ್ಲು, ಬೇಗ ಆಗುತ್ತೆ, ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು. ಬರೀ ಫಸ್ಟ್ ಸ್ಟೆಪ್ ಆರ್ಚಲ್ಲಿ ಬರೀ ಡಬಲ್ ಕ್ರೋಶ ಮಾಡ್ಕೊಳ್ಳೋದು ಆರ್ಚಿಗೆ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಬರುತ್ತೆ. ಒಟ್ಟು 17 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ಆರ್ಚಲ್ಲಿ. ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ಬೀಡ್ ಬರೋದ್ರಿಂದ ನೀವು 17, 19 ಈ ರೀತಿ ಬೆಸ ಸಂಖ್ಯೆಯಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ 17 ಮಾಡ್ಕೊಂಡಿದ್ದೀನಿ. ನಿಮಗೆ ಅದು ಸ್ಪೇಸ್ ಜಾಸ್ತಿ ಅನ್ನಿಸ್ತು ಅಂದರೆ 19 ಕೂಡ ಮಾಡ್ಕೋಬೋದು. ಈಗ ಒಂದು ಬೀಡ್ ಬಿಟ್ಟು 1 ಮತ್ತು 2ನೇ ಬೀಡ್ ಮಧ್ಯೆ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಅಗೇನ್ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 2 ಮತ್ತು 3ನೇ ಬೀಡ್ ಬಿಟ್ಟು 3 ಮತ್ತು 4ನೇ ಬೀಡ್ ಮಧ್ಯೆ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ ಈ ಸ್ಪೇಸಲ್ಲಿ. ಈಗ 4 ಚೈನ್ ಹಾಕ್ಕೊಂಡ್ವಲ್ಲ, ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಸೊ ಈಗ 4th ಬೀಡು ಬಿಟ್ಟು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಮತ್ತು ಸೆಕೆಂಡ್ ಆರ್ಚಿಗೆ ಡಬಲ್ ಕ್ರೋಶ ಕಂಟಿನ್ಯೂ ಮಾಡೋಣ. ಏನು ನಾವು ಈಗ ಫಸ್ಟು ಆರ್ಚ್ ಮಾಡಿದ್ದೀವೋ ಸೇಮ್ ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ. ರಿಪೀಟ್ ಮಾಡಿಕೊಂಡು ಮತ್ತು ಅದೇ ರೀತಿ ಸೇಮ್ ನಾವು ಫಸ್ಟು ಏನು ಸ್ಟೆಪ್ ಮಾಡಿದ್ದೀವೋ ಫಸ್ಟ್ ಆರ್ಚಿಗೆ ಅದೇ ಸ್ಟೆಪ್ ಕಂಟಿನ್ಯೂ ಮಾಡಿ. 2 ಆರ್ಚ್ಗಳ ಮಧ್ಯೆ ಬೀಡ್ ಕುಚ್ಚು ಬರುತ್ತೆ. ಮತ್ತು 2 ಆರ್ಚ್ನ ಆ ಕಡೆ ಈ ಕಡೆ ಕೂಡ ಕುಚ್ಚು ಬರುತ್ತೆ. ಈಗ ಸೆಕೆಂಡ್ ಆರ್ಚು ಥರ್ಡ್ ಸ್ಟೆಪ್ಪು. ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 4 ಚೈನ್ ಹಾಕ್ಕೊಳ್ಳಿ. 2, 3, 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 4 ಚೈನ್ ಹಾಕ್ಕೊಂಡಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಳಿ, ಅದು ಕುಚ್ಚು ಬರೋ ಸ್ಪೇಸು. ಹಾಗಾಗಿ ಯಾವ್ದು ಮಾಡಿಕೊಂಡ್ರೂ ನಡೆಯುತ್ತೆ. ಈಗ 1, 2, 3, 4 ಚೈನ್ ಹಾಕ್ಕೊಂಡು ಸೆಕೆಂಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ನಾವು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ. ನೀವು ಕುಚ್ಚು ಜಾಗ ಬೇಕು, ಸ್ಪೇಸ್ ಬಿಟ್ಟು ಮಾಡ್ಕೋಬೇಕು ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿದ್ದೀವಲ್ಲ ಅಲ್ಲಿಗಾದರೂ ಕುಚ್ಚು ಮಾಡ್ಕೋಬೋದು, ಇಲ್ಲ ಇಲ್ಲಿದೆಯಲ್ಲ ಈಗ ಹಾಕಿದ್ದೀವಲ್ಲ 2 ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅಲ್ಲಿಗಾದರೂ ಮಾಡ್ಕೋಬೋದು. ಈಗ ನೀಡಲ್ ಮೇಲೆ ದಾರ ತಗೊಂಡು ಫಸ್ಟು ಡಬಲ್ ಕ್ರೋಶ ಕಂಬದ ಮೇಲಿರೋ ಫಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ. ನಾವೇನು ಫಸ್ಟ್ ಹೋಲ್ ಗ್ಯಾಪ್ ಇದೆಯೋ ಡಬಲ್ ಕ್ರೋಶ ಕಂಬದ ಮೇಲೆ ಅದೇ ಹೋಲ್ ಗ್ಯಾಪಲ್ಲಿ 2ನೇದು ಕೂಡ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಒಂದೇ ಹೋಲ್ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಹಾಫ್ ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ದಾರ ತಗೊಂಡು ಈಗ ಒಂದು ಹೋಲ್ ಸ್ಕಿಪ್ ಮಾಡಿ 2ನೇ ಹೋಲು, ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲು ಸೇಮ್ ಹೋಲಲ್ಲಿ ಮತ್ತೆ ರಿಪೀಟ್ ಮಾಡೋಣ. ಹಾಫ್ ಡಬಲ್ ಕ್ರೋಶ ಅಂದರೆ ಗೊತ್ತಿರುತ್ತೆ. ನೀಡಲ್ ಮೇಲೆ ದಾರ ತಗೊಂಡು ಹೋಲೊಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ 3 ದಾರ ಆಗುತ್ತೆ, 3 ದಾರನ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಹೀಗೆ ಪ್ರತಿಯೊಂದು ಒಂದು ಹೋಲ್ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡಿದ ಮೇಲೆ ಮತ್ತೊಂದು ಹೋಲ್ ಗ್ಯಾಪ ಸ್ಕಿಪ್ ಮಾಡಿ ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ಮತ್ತೆ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಸೈಡು 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಅಂದರೆ ಒಂದು ಹೋಲ್ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದು ಆ ರೀತಿ 4 ಬರುತ್ತೆ. ಈಗ ಒಂದು ಬೀಡ್ ಹಾಕ್ಕೊಂಡು
ನೇರವಾಗಿ ಬೀಡ್ ಲಾಕ್ ಮಾಡಿದೆ. ಹಾಗೆ ನೀಡಲ್ ಮೇಲೆ ದಾರ ತಗೊಂಡು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಹೋಲ್ ಬಿಡಿ, ನೆಕ್ಸ್ಟ್ ಹೋಲಲ್ಲಿ ಸೇಮ್ ಅದೇ ನೀವೇನು ಹಿಂದ್ಗಡೆ 4 ಟೈಮ್ ಮಾಡಿದ್ರೋ ಅದೇ ಟೈಪು ಬೀಡ್ ಹಾಕ್ಕೊಂಡು ಕೂಡ ಮಾಡಿ. ಈಗ ಬೀಡ್ ಹಾಕ್ಕೊಂಡು ಮಾಡಿದ್ದಾದಮೇಲೆ ನಮಗೆ ಮತ್ತೆ ಒಂದು ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಹೋಲ್ ಗ್ಯಾಪಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಬೀಡ್ ಹಾಕಿದ ಮೇಲೆ 4 ಟೈಮ್ ಬರುತ್ತೆ ಹಾಫ್ ಡಬಲ್ ಕ್ರೋಶ. ಬೀಡ್ಗಿಂತ ಮುಂಚೆ 4 ಟೈಮ್ ಬಂದಿದೆ ಹಾಫ್ ಡಬಲ್ ಕ್ರೋಶ. 4 ಟೈಮ್ಸ್ ಬಂದಿದೆ. 4 ಟೈಮ್ಸ್ ಅಂದರೆ ಒಂದು ಹೋಲ್ ಗ್ಯಾಪಲ್ಲಿ 2 ಟೈಮ್ಸ್ ಮಾಡಿರೋದ್ರಿಂದ ಹೀಗೆ 8 ಟೈಮ್ಸ್ ಆಯಿತು. 8 ಹಾಫ್ ಡಬಲ್ ಕ್ರೋಶ ಬಂದಿರುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾದ ವಿಧಾನ, ತುಂಬ ಬೇಗ ಆಗುತ್ತೆ. ನೋಡಿ ಈಗ ಅದಾದಮೇಲೆ ನಾವೇನಲ್ಲಿ ಚೈನ್ ಹಾಕ್ಕೊಂಡಿದ್ದೀವೋ ಚೈನ್ ಗ್ಯಾಪ್ ಒಳಗಡೆ 2 ಟೈಮ್ಸ್ ಆರ್ 3 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದು ಕೂಡ ಕುಚ್ಚು ಬರೋ ಜಾಗ 3 ಟೈಮ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ಆರ್ಚಿಗೆ ಹತ್ರ ಆಗಬೇಕಲ್ಲ. ಸೊ ಹಂಗಾಗಿ 3 ಟೈಮ್ಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವೋ ನೋಡಿ, ಡಬಲ್ ಕ್ರೋಶ ಇದೆಯಲ್ಲ, ಡಬಲ್ ಕ್ರೋಶ ಕಂಬದ ಮೇಲೆ ಫಸ್ಟು ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು 3 ದಾರನೂ ಒಂದು ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದೇ ಹೋಲಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡಿಗಿಂತ ಮುಂಚೆ ನಾವು 4 ಟೈಮ್ಸ್ ಬಂದಿದೆ, ಬೀಡ್ ಆದಮೇಲೆ 4 ಟೈಮ್ಸ್ ಬಂದಿದೆ. ಸೊ ಹೀಗಾಗಿ ಅದೇ ರೂಲ್ಸ್ನ ಇಲ್ಲೂ ಕೂಡ ಫಾಲೋ ಮಾಡಬೇಕು. ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 4 ಟೈಮ್ಸು ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ 3 ಟೈಮ್ಸ್ ಆಯಿತು. 1 2 4 ಟೈಮ್ಸ್ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟು ಒಂದು ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಇನ್ನು ನೆಕ್ಸ್ಟು ಅದೇ ಕಂಟಿನ್ಯೂ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಪ್ರತಿಯೊಂದು ಸಾರಿ 2 ಹಾಫ್ ಡಬಲ್ ಕ್ರೋಶ ಮಾಡಿದ ಮೇಲೆ ಒಂದು ಹೋಲ್ನ ಸ್ಕಿಪ್ ಮಾಡಿ ಒಂದೇ ಹೋಲ್ ಒಳಗಡೆ 2 ಟೈಮ್ಸ್ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬಂದಿದೆ ನೋಡಿ. ಆರ್ಚ್ ಎಷ್ಟು ಕ್ಯೂಟಾಗಿದೆ. ಇದರಲ್ಲಿ ಯಾವುದೂ ಟ್ರಿಕ್ಕಿ ಅಂತ ಇಲ್ಲ, ತುಂಬ ಈಸಿಯಾದ ಮೆಥಡು. ಬಿಗಿನರ್ಸ್ ಕೂಡ ಮಾಡ್ಬೋದು. ಬಿಗಿನರ್ಸ್ ಕೂಡ ಬ್ರೈಡಲ್ ಡಿಸೈನ್ ಟ್ರೈ ಮಾಡಬೇಕು ಅಂದರೆ ಇದು ತುಂಬ ಈಸಿಯಾಗಿದೆ ನೋಡಿ. ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿ ಕಾಣುತ್ತೆ ಕುಚ್ಚು ಹಾಕಿದ ಮೇಲೆ. ಕಂಪ್ಲೀಟಾಗಿ ಕುಚ್ಚು ಹಾಕಿದ ಮೇಲೆ ಇಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ವೀಕ್ಷಕರೇ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.